ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರಿ ನೌಕರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2018ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗದ ವರದಿ ಜಾರಿ ಮಾಡಿದ್ದು ಇದೇ ಸಿದ್ದರಾಮಯ್ಯ ಅವರು. ಇದರಿಂದ ಹಲವರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಇದೀಗ 7ನೇ ಆಯೋಗದ ವರದಿಯನ್ನ ಸಿಎಂ ಹಾಗೂ ಡಿಸಿಎಂ ಸ್ವೀಕಾರ ಮಾಡಿದ್ದಾರೆ. ಚುನಾವಣೆ ಮುಗಿದ ಕೂಡಲೇ ಜಾರಿ ಮಾಡಲಿದ್ದಾರೆ. ಹಾಗಾಗಿ ಹಾಸನ ಸೇರಿದಂತೆ ರಾಜ್ಯದೆಲ್ಲೆಡೆ ಹಾಲಿ ಹಾಗೂ ನಿವೃತ್ತ ನೌಕರರು ಕಾಂಗ್ರೆಸ್ ಬೆಂಬಲಿಸುವಂತೆ ವಿನಂತಿಸಿದರು. ಸರ್ಕಾರಿ ನೌಕರರ ಪರವಾಗಿ ಅವರ ಆಗುಹೋಗುಗಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಸೇವಾ ವೃಂದದಲ್ಲಿ ಒಂದು ವಿಧಾನ ಪರಿಷತ್ ಸದಸ್ಯರನ್ನು ಸಹ ಮಾಡಬೇಕು ಅನ್ನೋ ಒಂದು ಮನವಿ ಅವ್ರ ಮುಂದಿದೆ. ಅದನ್ನು ಸಹ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಸಮಸ್ತ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಸರ್ಕಾರಿ ನೌಕರಿದ್ದೀವಿ ನಾವು ಮತ್ತು ನಮ್ಮ ಕುಟುಂಬದವರು ಹಾಗೂ ನಿವೃತ್ತ ನೌಕರರು ಏನಿದ್ದೀವಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ನೀಡಲಿಕ್ಕೆ ಸೂಚನೆಯನ್ನು ನೀಡಬೇಕು. ತಾವೆಲ್ಲರೂ ಬೆಂಬಲವನ್ನು ನೀಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ನಾವು ಕೈಯನ್ನು ಬಲಪಡಿಸಬೇಕು ಅಂತೇಳಿ ಈ ಮೂಲಕ ಸಮಸ್ತ ನೌಕರರಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಟೋಟಲ್ ಮಂಜೂರಾತಿ 7,83,000 ಸರ್ಕಾರಿ ನೌಕರ ಹುದ್ದೆಗಳು ಇದೆ. ಅದರಲ್ಲಿ ಈಗ ಸುಮಾರು 6 ಲಕ್ಷ ನೌಕರರಿದ್ದೇವೆ. 2 ಲಕ್ಷ